ನಮಸ್ಕಾರ. ಪುಸ್ತಕದ ಮನೆಗೆ ಸ್ವಾಗತ. ಇವತ್ತು ಆಗಸ್ಟ್ 20ನೇ ತಾರೀಕು. ಇವತ್ತಿನ ದಿನದ ವಿಶೇಷ ಅಂತ ಹೇಳಿದರೆ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳಲ್ಲಿ ಒಬ್ಬರಾಗಿದ್ದಂತಹ ಡಿ ದೇವರಾಜ ಅರಸು ಅವರ ಜನ್ಮದಿನ. ಅವರು ಹುಟ್ಟಿದ್ದು ಆಗಸ್ಟ್ 20ನೇ ತಾರೀಕು 1915ನೇ ಇಸ್ವಿಯಲ್ಲಿ. ಅವತ್ತಿನ ಮೈಸೂರು ರಾಜ್ಯದ ಮೈಸೂರು ಜಿಲ್ಲೆಯ ಹುಣಸೂರಿನವರು. ಅವರ ತಂದೆ ದೇವರಾಜ ಅರಸು, ಅವರ ತಾಯಿ ದೇವಿರಮಣಿ. ಅವರು ಮೈಸೂರಿನಲ್ಲಿ BSc ಪದವಿಯನ್ನು ಪಡ್ಕೊಳ್ತಾರೆ. ಅವರ ಹೆಂಡತಿಯ ಹೆಸರು ಚಿಕ್ಕರಮಣ್ಣಿ. ಅವರಿಗೆ 3 ಜನ ಹೆಣ್ಣು ಮಕ್ಕಳು, ಚಂದ್ರಪ್ರಭಾ, ನಾಗರತ್ನ ಮತ್ತು ಭಾರತಿ. ಅವರು 1952ನೇ ಇಸ್ವಿಯಲ್ಲಿ ಈ ಒಂದು ನಮ್ಮ ಕರ್ನಾಟಕದ ರಾಜಕೀಯಕ್ಕೆ ಬಂದು ಪ್ರವೇಶವನ್ನು ಮಾಡುತ್ತಾರೆ. ಸುಮಾರು 10 ವರ್ಷಗಳ ಕಾಲ MLA ಆಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಅದಾದ ನಂತರ ಸುಮಾರು 1972ನೇ ಇಸ್ವಿಯಲ್ಲಿ, ಅಂದರೆ ಮೈಸೂರು ರಾಜ್ಯ ಕರ್ನಾಟಕ ಆದ ಮೇಲೆ ಕರ್ನಾಟಕದ ಮೊಟ್ಟ ಮೊದಲ ಮುಖ್ಯಮಂತ್ರಿ ಆಗಿದ್ದರು ಅನ್ನುವಂತಹ ಒಂದು ಹೆಗ್ಗಳಿಕೆ ಕೂಡ ಡಿ ದೇವರಾಜ ಅರಸು ಅವರಿಗೆ ಇದೆ. ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಕೂಡ ಅವರು ಒಂದಷ್ಟು ವರ್ಷಗಳ ಕಾಲ ಕಾರ್ಯವನ್ನು ನಿರ್ವಹಿಸ್ತಾರೆ. ಅವರು ಕರ್ನಾಟಕದ ಮುಖ್ಯಮಂತ್ರಿ ಆದ ಮೇಲೆ ಕರ್ನಾಟಕದಲ್ಲಿ ಒಂದಷ್ಟು ಸುಧಾರಣೆಗಳನ್ನು ಮಾಡುತ್ತಾ ಬರ್ತಾರೆ. ಅದರಲ್ಲಿ ಮುಖ್ಯವಾಗಿರುವಂತಹ ಒಂದು ಸುಧಾರಣೆ ಅಂತ ಹೇಳಿದರೆ ಉಳುವವನೇ ಹೊಲದೊಡೆಯ ಅನ್ನುವಂತಹ ಒಂದು ವಿಚಾರ. ಸುಮಾರು 1973ನೇ ಇಸ್ವಿಯಲ್ಲಿ ಈ ಉಳುವವನೇ ಹೊಲದೊಡೆಯ ಅನ್ನುವಂತಹ ಒಂದು ವಿಚಾರವನ್ನು ಅವರು ಜಾರಿಗೆ ತರ್ತಾರೆ. ಅಂದರೆ ಭೂಮಿಯನ್ನು ಯಾರು ಉಳುಮೆ ಮಾಡ್ತಾ ಇರ್ತಾರೋ ಅವರ ಕೈಗೆ ಹೊಲ ಹೋಗಬೇಕು. ಅವರು ಉಳುಮೆಯನ್ನು ಮಾಡ್ತಾ ಇರುವಂತಹ ಜಾಗ ಉಳುಮೆ ಮಾಡುವವರ ಕೈಗೆ ಹೋಗಬೇಕು ಅನ್ನುವಂತಹ ಒಂದು ವಿಚಾರ ದೇವರಾಜ ಅರಸು ಅವರಿಗೆ ಇರುತ್ತೆ. ಇದರ ಜೊತೆಯಲ್ಲಿ ಎಲ್ಲ ಮನೆಗಳಿಗೂ ಕೂಡ ವಿದ್ಯುತ್ ಶಕ್ತಿಯನ್ನು ನೀಡಬೇಕು ಅನ್ನುವಂಥದ್ದು ಕೂಡ ಅವರ ಇನ್ನೊಂದು ಆಶಯ ಆಗಿರುತ್ತೆ. ಅದನ್ನು ಕೂಡ ಅವರು ಜಾರಿಗೆ ತರ್ತಾರೆ. ಅದರ ಜೊತೆಯಲ್ಲಿ ಅವರು ಶಿಕ್ಷಣ ಮತ್ತು ಉದ್ಯೋಗಕ್ಕೂ ಕೂಡ ಒಂದಷ್ಟು ಕೊಡುಗೆಗಳನ್ನು ಕೊಡ್ತಾ ಹೋಗ್ತಾರೆ. ಇಷ್ಟೆಲ್ಲ ಒಂದು ವಿಚಾರಗಳನ್ನು ನಮ್ಮ ಸಮಾಜಕ್ಕೆ ನೀಡಿರುವಂತಹ ದೇವರಾಜ ಅರಸು ಅವರು ಜೂನ್ 6ನೇ ತಾರೀಕು 1982ನೇ ಇಸ್ವಿಯಲ್ಲಿ ತೀರಿಕೊಳ್ತಾರೆ. ಇದಿಷ್ಟು ದೇವರಾಜ ಅರಸು ಕುರಿತಾದಂತಹ ಒಂದಷ್ಟು ಸಂಕ್ಷಿಪ್ತವಾದಂತಹ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೆ ನಮ್ಮ ವಿಡಿಯೋಗಳನ್ನು ನೋಡ್ತಾ ಇರಿ. ನಮಸ್ಕಾರ.